ಇವತ್ತು ಲೋಕಾಯುಕ್ತ ಕೋರ್ಟ್ನಲ್ಲಿ ಹೈ ಪ್ರೊಫೈಲ್ ಕೇಸ್ಗಳಂತೆ ಕಾರವಾರು. ಅಕ್ರಮ ಡಿನೋಟಿಫಿಕೇಷನ್ ಪ್ರಕರಣಗಳಲ್ಲಿ ಬಿಎಸ್ವೈ ಮತ್ತು ಎಚ್ಡಿಕೆಗೆ ಖುದ್ದು ಹಾಜರಾಗುವಂತೆ ಆದೇಶ ನೀಡಲಾಗಿದೆ. ಜೊತೆಗೆ ಮಾಜಿ ಅಡ್ವೊಕೇಟ್ ಜನರಲ್ ಆಚಾರ್ಯ ವಿರುದ್ಧ ತನಿಖೆ ನಡೆಸುವಂತೆ ಆದೇಶ ನೀಡಿದೆ. ಈ ಪ್ರಕರಣಗಳ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಲೋಕಾಯುಕ್ತ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ಪ್ರಕರಣಗಳ ವಿಚಾರಣೆ ನಡೆಯಿತು. ಮಾಜಿ ಸಿಎಂಗಳಾದ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ಅಕ್ರಮ ಡಿನೋಟಿಫಿಕೇಷನ್ ಪ್ರಕರಣಗಳ ವಿಚಾರಣೆ ನಡೆಸಿದ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿದೆ. ಥಣಿಸಂದ್ರದ ಅಕ್ರಮ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಇವತ್ತು ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಚೆನ್ನಿಗಪ್ಪ ಸೇರಿದಂತೆ 4 ಸಮನ್ಸ್ ನೀಡಿದೆ. ಸಿಎಂ ಆಗಿದ್ದ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅರ್ಕಾವತಿ ಲೇಔಟ್ಗಾಗಿ ಮೀಸಲಿರಿಸಿದ್ದ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿದ್ದಾರೆಂದು ಆರೋಪಿಸಿ ಮಹದೇವಯ್ಯ ಅನ್ನೋರು ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಿಸಿದರು. ವಿಚಾರಣೆ ನಡೆಸಿದ ಕೋರ್ಟ್ ತನಿಖೆಗೆ ಆದೇಶ ನೀಡಿತು. ತನಿಖೆಯಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದರು. ಇವತ್ತು ಚಾರ್ಜ್ ಶೀಟ್ ಪರಿಶೀಲಿಸಿದ ಕೋರ್ಟ್ ಪ್ರಕರಣದ ವಿಚಾರಣೆಗೆ ಆರೋಪಿಗಳ ಅವಶ್ಯಕತೆ ಇರೋದರಿಂದ ವಿಚಾರಣೆಗೆ ಮೇ 21ಕ್ಕೆ ಖುದ್ದು ಹಾಜರಾಗುವಂತೆ ಆದೇಶ ನೀಡಿ ಸಮನ್ಸ್ ಜಾರಿಗೊಳಿಸಿತು. ಚೆನ್ನಿಗಪ್ಪಗೆ ಬಂಧನದ ಭೀತಿ. ಥಣಿಸಂದ್ರ ಡಿನೋಟಿಫಿಕೇಷನ್ ಪ್ರಕರಣದ 2ನೇ ಆರೋಪಿ ಮಾಜಿ ಸಚಿವ ಚೆನ್ನಿಗಪ್ಪ ಇವತ್ತು ನಿರೀಕ್ಷಣಾ ಜಾಮೀನು ಕೋರಿ ಲೋಕಾಯುಕ್ತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ವಿಚಾರಣೆಗೆ ತೆಗೆದುಕೊಂಡ ಕೋರ್ಟ್ ಥಣಿಸಂದ್ರ ಪ್ರಕರಣದಲ್ಲಿ ಸಮನ್ಸ್ ನೀಡಿರಲಿಲ್ಲ. ಹಾಗಾಗಿ ಕೋರ್ಟ್ ಸಮನ್ಸ್ ನೀಡುವ ಮೊದಲೇ ಅರ್ಜಿ ವಿಚಾರಣೆಗೆ ಅಂಗೀಕಾರ ಮಾಡಬಹುದೇ ಅಂತ ಕೋರ್ಟ್ ಅರ್ಜಿದಾರರನ್ನ ಪ್ರಶ್ನೆ ಮಾಡಿತು. ಸಮನ್ಸ್ ನೀಡುವ ಭಯ ಇರೋದರಿಂದ ಅರ್ಜಿ ಸಲ್ಲಿಸಿದ್ದೀವಿ ಅಂದರು. ಲೋಕಾಯುಕ್ತ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಿ ಅರ್ಜಿ ವಿಚಾರಣೆಯನ್ನು ಮೇ 25ಕ್ಕೆ ಮುಂದೂಡಿತು. ಸಿರಾಜಿನ್ ಬಾಷಾ ಸಲ್ಲಿಸಿರುವ 5ನೇ ದೂರಿನಲ್ಲಿ ಯಡಿಯೂರಪ್ಪ ಹಾಗೂ ಮಕ್ಕಳಿಗೆ ಮೇ 24ಕ್ಕೆ ಖುದ್ದು ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಅಧಿಕಾರ ದುರುಪಯೋಗಪಡಿಸಿಕೊಂಡು ನಾಗರಬಾವಿಯಲ್ಲಿ ಅಕ್ರಮ ಡಿನೋಟಿಫಿಕೇಷನ್ ಮತ್ತು HSR ಲೇಔಟ್ನಲ್ಲಿ ರಾಘವೇಂದ್ರಗೆ ನಿವೇಶನ ಹಂಚಿಕೆ ಮಾಡಿದ್ದಾರೆಂದು ಆರೋಪಿಸಲಾಗಿತ್ತು. ಸಿರಾಜಿನ್ ಬಾಷಾ ಸಲ್ಲಿಸಿದ್ದ 5ನೇ ದೂರಿನಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಬಿಎಸ್ವೈ, ರಾಘವೇಂದ್ರ, ವಿಜಯೇಂದ್ರ, ಸೋಹನ್ ಕುಮಾರ್, ಕರುಣೇಶ್ ಹಾಗೂ ಜೈಶಂಕರ್ಗೆ ಸಮನ್ಸ್ ನೀಡಿದೆ. ಆಚಾರ್ಯಗೆ ಸಂಕಷ್ಟ. BMS ಕಾಲೇಜು ಆಡಳಿತ ಅವ್ಯವಹಾರ ಪ್ರಕರಣದಲ್ಲಿ ಇವತ್ತು ಮಾಜಿ ಅಡ್ವೊಕೇಟ್ ಜನರಲ್ BV ಆಚಾರ್ಯ ಸೇರಿದಂತೆ ಇತರ 4 ವಿರುದ್ಧ ತನಿಖೆಗೆ ಆದೇಶ ನೀಡಿದೆ. BM ಶ್ರೀಕಂಠಯ್ಯ ಮರಣದ ನಂತರ ಅವರ ಪತ್ನಿ ರಾಗಿಣಿ ಮತ್ತು BV ಆಚಾರ್ಯ ಸೇರಿ ಆಡಳಿತದಲ್ಲಿ ಅವ್ಯವಹಾರ ನಡೆಸಿದ್ದಾರೆಂದು ಆರೋಪಿಸಿ ವೆಂಕಟೇಶಯ್ಯ ಅನ್ನೋರು ಲೋಕಾಯುಕ್ತ ಕೋರ್ಟ್ನಲ್ಲಿ ದೂರು ದಾಖಲಿಸಿದರು. ವಿಚಾರಣೆ ಮಾಡಿದ ಕೋರ್ಟ್ BV ಆಚಾರ್ಯ ಹಾಗೂ ಕಾಲೇಜಿನ ನಿರ್ದೇಶಕ ತಲ್ವಾರ್, ಕಾರ್ಯದರ್ಶಿ ರಾಗಿಣಿ, ದಯಾನಂದ ಪೈ ಮತ್ತು ಗೋರೆ ವಿರುದ್ಧ ತನಿಖೆ ನಡೆಸಿ ಮೇ 23ಕ್ಕೆ ತನಿಖಾ ವರದಿಯನ್ನು ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶ ನೀಡಿದೆ. ಒಟ್ಟಿನಲ್ಲಿ HDKಗೆ ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾದ ಅನಿವಾರ್ಯತೆ ಬಂದಿದೆ. ಆದರೆ ಹೈಕೋರ್ಟ್ನಿಂದ 6 ವಾರಗಳ ಕಾಲ ಮಧ್ಯಂತರ ನಿರೀಕ್ಷಣಾ ಜಾಮೀನು ಪಡೆದು ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಇನ್ನು BSY ಈಗಾಗಲೇ ಹೈಕೋರ್ಟ್ನಿಂದ ಜಾಮೀನು ಪಡೆದಿದ್ದು ವಿಚಾರಣೆಗೆ ಹಾಜರಾಗಬೇಕಿದೆ. ಈ ಪ್ರಕರಣಗಳು ಮುಂದೇನಾಗುತ್ತವೆ ಅನ್ನೋದನ್ನು ಕಾದು ನೋಡಬೇಕು. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಉಪೇಂದ್ರ ಸಿನಿಮಾಗಳ ರಿಲೀಸ್ ರಗಳೇ ಇನ್ನೂ ಸರಿಯಾಗಿಲ್ಲ. ಹೀಗಾಗಿ ಗಾಡ್ ಫಾದರ್ ಚಿತ್ರದ ನಿರ್ಮಾಪಕ ಮಂಜು ಚೇಂಬರ್ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ಉಪೇಂದ್ರ ಮಾತ್ರ 2 ಚಿತ್ರಗಳು ಒಂದೇ ಬಾರಿ ರಿಲೀಸ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಮಂಜು ಮುನಿರತ್ನ ಅಧ್ಯಕ್ಷರಾಗಿರೋ ನಿರ್ಮಾಪಕರ ಸಂಘಕ್ಕೂ ಪತ್ರ ಬರೆದಿದ್ದು ಈಗ ತೀವ್ರ ಕುತೂಹಲ ಕೆರಳಿಸಿದೆ. ಕಠಾರಿ ವೀರ ಹಾಗೂ ಗಾಡ್ ಫಾದರ್ ಚಿತ್ರಗಳ ಬಿಡುಗಡೆ ಕದನ ತೀವ್ರ ಕುತೂಹಲ ಕೆರಳಿಸಿದೆ. ನಿರ್ಮಾಪಕ ಮುನಿರತ್ನ ಹಾಗೂ ಮಂಜು ಮಧ್ಯೆ ನಡೀತಿರೋ ಗುದ್ದಾಟ ಜೋರಾಗಿದೆ. 1 ವಾರ ಕಳೆದರೂ ಸಮಸ್ಯೆಯಾಗಿ ಉಳಿದಿದೆ. ಇನ್ನು ಈ ವಿಷಯದಲ್ಲಿ ನಿರ್ಮಾಪಕ ಮಂಜು ಬಿಗಿ ಪಟ್ಟು ಹಿಡಿದಿದ್ದಾರೆ. ಉಪ್ಪಿ ಸಂಧಾನ ಫಲ ನೀಡದ ಹಿನ್ನೆಲೆಯಲ್ಲಿ ನಿರ್ಮಾಪಕ ಮಂಜು ಅಂಬಿ ಮೊರೆ ಹೋಗಿದ್ರು. ಆದ್ರೆ ಅಲ್ಲಿಗೆ ಬರೋಕೆ ಮುನಿರತ್ನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಮಂಜು ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ. ತಮಗೆ ನ್ಯಾಯ ಕೊಡಿಸಿ, ಇಲ್ಲದೆ ಹೋದ್ರೆ ಸೋಮವಾರದಿಂದ ಉಪವಾಸ ಕೂರೋದಾಗಿ ಗುಡುಗಿದ್ದಾರೆ. ಏಕಕಾಲದಲ್ಲಿ ಒಂದೇ ಚಿತ್ರದ ನಾಯಕ ನಟರು ಉಪೇಂದ್ರ ಆದ್ದರಿಂದ ಒಂದು ಚಿತ್ರಕ್ಕೂ ಇನ್ನೊಂದು ಚಿತ್ರ ಅಂತರ ಇರಬೇಕು ಅಂತ ನಾವು ಒಂದೇ ಸಮಯದಲ್ಲಿ ಪಟ್ಟು ಹಿಡಿದಿರೋದು. ದೊಡ್ಡವರು ಚಿಕ್ಕವರು ಬರಲ್ಲ, ಅದರಿಂದ ನಾವು ಈಗ ಆಲ್ರೆಡಿ ತಿಳಿಸಿದ್ವಿ. ಅವ್ರು ಬರಲ್ಲ ಅಂತ ಅವ್ರು ಹಠ ಮಾಡ್ತಾಯಿದ್ದಾರೆ. ಅದರಿಂದ ಕರೆಸ್ತಾರೆ. ಯಾಕೆಂದರೆ ಬರಲ್ಲ ಅಂತ ಅವ್ರೇನೋ ಕೆಲಸ ಇರ್ಬೋದೇನೋ, ಅದರಿಂದ ನಾವು ಕೇಳಿಲ್ಲ. ಅದಕ್ಕೆ ಕರೆಸಿದ್ದೀನಿ. ಸೋಮವಾರ ಕರೆಸಿ ತೀರ್ಮಾನ ಮಾಡಲಿಲ್ಲ ನಾನು ಉಪಸ್ಥಿತೀನಿ. ಇನ್ನು ಈಗಾಗಲೇ ಕಠಾರಿ ವೀರ ಚಿತ್ರದ ಆಡಿಯೋ ರಿಲೀಸ್ ಆಗಿದ್ದು ಮೇ ತಿಂಗಳ ಮೊದಲ ವಾರದಲ್ಲಿ ತೆರೆಗೆ ಬರೋ ಸುದ್ದಿ ದಟ್ಟವಾಗಿದೆ.
ಹೀಗಿರುವಾಗ ಇನ್ನು ಆಡಿಯೋ ರಿಲೀಸ್ ಆಗದ ಗಾಡ್ ಫಾದರ್ ಚಿತ್ರವನ್ನ ತೆರೆಗೆ ತರೋಕೆ ಯಾಕೆಷ್ಟು ಅವಸರ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡತೊಡಗಿದೆ. ನನ್ನ ಥರ ನಾನು ಪಿಕ್ಚರ್ ಬಿಡುಗಡೆ ಮಾಡಬೇಕು ಅಂತೀನಿ 10 ದಿನ 15 ದಿನ ಮುಂಚೆ ಇರುತ್ತೆ, ತೊಂದರೆ ಇರಲ್ಲ. ಯಾಕೆಂದರೆ 15 ದಿನ ಮುಂಚೆ ಆದರೆ ಏನು ತೊಂದರೆ ಆಗಲ್ಲ ಅಂದ್ಕೊಂಡು. ಯಾಕೆಂದರೆ ಒಂದು ಅದ್ದೂರಿ ತಂದಾಗ ಸಿನಿಮಾ ಮಾಡಿದಾಗ ಒಂದು 15 ದಿನ ಮುಂಚೆ ಆಡಿಬಿಟ್ರೆ ಸಾಕು, ಅದಕ್ಕಿಂತ ಮುಂಚೆ ನೆಸಿತಿಲ್ಲ. ಆಡಿಬಿಟ್ಬಿಟ್ಟು ಫಂಕ್ಷನ್ ಮಾಡ್ತೀವಿ. ಓಕೆ, ಈಗ ಚೇಂಬರಲ್ಲಿ ಮಾತಾಡಿದರೆ ಏನೋ ಹೇಳಿದ್ದಾರೆ ಚಂದ್ರಶೇಖರ್ ಅವರು? ಈಗ ಅಧ್ಯಕ್ಷ ತೀರ್ಮಾನ ಕೊಟ್ಟಿದ್ದೀನಿ, ಅವ್ರು ಇವತ್ತು ಊರಲ್ಲಿಲ್ಲ, ನಾಳೆ ಸೋಮವಾರ ಬಂದಮೇಲೆ ತೀರ್ಮಾನ ತಗೊಳ್ತೀವಿ. ಒಟ್ನಲ್ಲಿ ನಿರ್ಮಾಪಕರ ಮಧ್ಯೆ ಶುರುವಾಗಿರೋ ಬಿಗ್ ಫೈಟ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇಬ್ಬರಲ್ಲಿ ಯಾರಾದರೊಬ್ಬರು ರಾಜಿಯಾಗಲೇಬೇಕು, ಇಲ್ಲವೇ ಎರಡೂ ಚಿತ್ರಗಳು ಒಟ್ಟಿಗೆ ತೆರೆ ಕಾಣಬೇಕು. ಒಂದು ವೇಳೆ ಎರಡೂ ಚಿತ್ರಗಳು ಒಟ್ಟೊಟ್ಟಿಗೆ ರಿಲೀಸ್ ಆದ್ರೆ ಎರಡೂ ಚಿತ್ರಗಳಿಗೂ ಪೆಟ್ಟು ಬೀಳೋದು ಗ್ಯಾರಂಟಿ ಅಂತಿದೆ ಗಾಂಧಿನಗರ. ಆದ್ರೆ ಜಿದ್ದಿಗೆ ಬಿದ್ದಿರೋ ನಿರ್ಮಾಪಕರು ಏನ್ ಮಾಡ್ತಾರೋ ಸದ್ಯಕ್ಕಂತೂ ಯಾವುದೂ ಫೈನಲ್ ಆಗಿಲ್ಲ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕೊಡಗಿನಲ್ಲಿ ಹಾಕಿ ಕಲರವ ಶುರುವಾಗಿದೆ. ಇವತ್ತಿನಿಂದ 40 ದಿನಗಳ ಕಾಲ ಕೊಡಗಿನ ಮಂದಿ ಹಾಕಿ ಆಟವನ್ನ ಸವಿಬಹುದು. ಕೊಡವ ಕುಟುಂಬಗಳ ಮಧ್ಯೆ ನಡೆದಿರೋ ಈ ಹಾಕಿ ಟೂರ್ನಿ ಕಲರ್ಫುಲ್ ಆಗಿದೆ. ಕೊಡವ ಕುಟುಂಬಗಳ ನಡುವಿನ ಹಾಕಿ ಅಂದ್ರೆ ಅದರ ಮಜಾನೇ ಬೇರೆ. ಅದು ಜಿದ್ದಿನ ಹೋರಾಟವೇ ಬಿಡಿ. ಮಡಿಕೇರಿಯ ಅಮ್ಮತ್ತಿಯಲ್ಲಿ 16ನೇ ಕೊಡವ ಹಾಕಿ ಟೂರ್ನಿಗೆ ಅಭೂತಪೂರ್ವ ಚಾಲನೆ ನೀಡಲಾಯಿತು. ಭಾರತ ಹಾಕಿ ತರಬೇತುದಾರ ಮೈಕಲ್ ನಾಬ್ಸ್ ಹಾಕಿ ಸ್ಟಿಕ್ನಿಂದ ಚೆಂಡು ಹೊಡೆಯುವ ಮೂಲಕ ಟೂರ್ನಿಗೆ ಚಾಲನೆ ನೀಡಿದ್ರು. ಈ ಕ್ಷಣವನ್ನ ಸಾವಿರಾರು ಅಭಿಮಾನಿಗಳು ಕಣ್ತುಂಬಿಕೊಂಡ್ರು. The passion of everybody here for hockey is just unbelievable. And you produce so many internationals and Olympians. I mean, this is the home of hockey, isn't it? It's fantastic to be here. ಲಂಡನ್ ಒಲಿಂಪಿಕ್ಗೆ ಆಯ್ಕೆಯಾಗಿರೋ ಭಾರತ ಹಾಕಿ ತಂಡ ಹಾಗೂ ಸ್ಥಳೀಯ ಕೋರ್ಟ್ 11 ತಂಡಗಳ ಮಧ್ಯೆ ಉದ್ಘಾಟನಾ ಪಂದ್ಯ ನಡೆಯಿತು. ಭರ್ಜರಿ ಪ್ರದರ್ಶನ ನೀಡಿದ ಭಾರತ ಹಾಕಿ ತಂಡ 3-1 ಗೋಲುಗಳಿಂದ ಜಯಭೇರಿ ಬಾರಿಸಿತು. ಮಣ್ಣಿನ ಮೈದಾನದಲ್ಲೂ ಹಾಕಿ ಇಂಡಿಯಾ ಆಟಗಾರರು ಕಮಾಲ್ ಮಾಡಿದ್ರು. ನಮಗೆ ಇಂದ ಕೊಡಗಿನಲ್ಲಿ ಇನ್ನೂ ಬಂದು ಇಂಡಿಯನ್ ಪ್ಲೇಯರ್ಸ್ ಆಡಬೇಕು. ಯಾಕೆಂದ್ರೆ ಇವರು ಈಗ ಒಲಿಂಪಿಕ್ ಹೋಗ್ತಿದ್ದಾರೆ. ಅವರು ಎಲ್ಲ ಟಿವಿ ನಾವು ಕೊಡಗಲ್ಲಿ ಅಷ್ಟು ಉತ್ಸಾಹದಿಂದ ನಾವು ಟಿವಿ ಹಾಕಿ ಮ್ಯಾಚಸ್ ನೋಡ್ತೀವಿ. ಈಗ ಅವ್ರನ್ನ ಲೈವ್ ಆಗಿ ಇಲ್ಲಿ ಬಂದು ಆಡೋದು ನೋಡಿದ್ರೆ, ಈಗ ಭರತ್ ಛೇತ್ರಿ ನಮ್ದು ಪ್ರೆಸೆಂಟ್ ಇಂಡಿಯನ್ ಕ್ಯಾಪ್ಟನ್ ಅವ್ರು ಬಂದು ಇಲ್ಲಿ ಆಡೋದು ನೋಡಿದ್ರೆ, ಆರು ಸುನೀಲ್ ರಘುನಾಥ್ ಅವರು ಬಂದು ಇಲ್ಲಿ ಆಡೋದು ನೋಡಿದ್ರೆ ಅದು ಎಲ್ಲರಿಗೆ ಒಂದು ಖುಷಿ ವಿಷಯ. ದೇಶದ ಅತಿ ದೊಡ್ಡ ಹಾಕಿ ಪಂದ್ಯಾವಳಿ ಇದಾಗಿದ್ದು 217 ಕೊಡವ ಕುಟುಂಬಗಳು ಸೆಣಸಾಡಲಿವೆ. ಒಟ್ನಲ್ಲಿ ಇನ್ನು 40 ದಿನಗಳ ಕಾಲ ಹಾಕಿ ಪ್ರಿಯರಿಗೆ ಮನರಂಜನೆಯ ರಸದೌತಣ ಸಿಗೋದಂತೂ ಗ್ಯಾರಂಟಿ. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಬೇಸಿಗೆ ರಜೆ ಬಂದ್ರೆ ಸಾಕು ಪೋಷಕರು ಮಕ್ಕಳನ್ನ ಕಟ್ಟಿಕೊಂಡು ದೇವಸ್ಥಾನಗಳತ್ತ ಹೋಗ್ತಾರೆ. ಅದರಲ್ಲೂ ಶಿರಡಿ ಸಾಯಿಬಾಬಾ ದೇವಸ್ಥಾನವಂತೂ ಈಗ ಭಕ್ತರಿಂದ ತುಂಬಿ ತುಳುಕ್ತದೆ. ಆದರೆ ಇಲ್ಲಿಗೆ ಬರೋ ಭಕ್ತರು ಮಾತ್ರ ಫುಲ್ ಕೂಲಾಗಿಯೇ ಸಾಯಿ ದರ್ಶನ ಪಡೆದಿದ್ದಾರೆ. ಇದಕ್ಕೇನು ಕಾರಣ ಅಂತ ನೀವೇ ನೋಡಿ. ಶಿರಡಿಯಲ್ಲಿ ಬಿಸಿಲಿನ ಧಗೆಗೆ ಬಿದ್ದಿದೆ ಬ್ರೇಕ್. ಸಾಯಿ ಮಂದಿರದಲ್ಲೀಗ ಕೂಲ್. ತಂಪನೆ ವಾತಾವರಣಕ್ಕೆ 2 ಕೋಟಿ ರೂಪಾಯಿ ವೆಚ್ಚ. ಶಿರಡಿ ಸಾಯಿಬಾಬಾ ಸನ್ನಿಧಿಗೆ ಬರೋ ಭಕ್ತರು ಈಗ ಫುಲ್ ಕೂಲ್. ನೀರು ಮಿಶ್ರಿತ ತಣ್ಣನೆ ಗಾಳಿಗೆ ಮೈಯೊಡ್ತಾ ಇದ್ರೆ ಜೀವಕ್ಕೆ ಅದೇನೋ ಸಮಾಧಾನ. ಮಹಾರಾಷ್ಟ್ರದ ನಾಸಿಕ್ ಬಳಿ ಇರೋ ಶಿರಡಿ ಸಾಯಿಬಾಬಾ ಮಂದಿರ ಸಖತ್ ಫೇಮಸ್. ಈ ಪುಣ್ಯ ಕ್ಷೇತ್ರಕ್ಕೆ ನಿತ್ಯವೂ ಲಕ್ಷಾಂತರ ಭಕ್ತರು ಬರ್ತಾರೆ. ಮೊದಲೇ ಈಗ ರಜೆ ಕಾಲ, ಹಾಗಾಗಿನೇ ಇಲ್ಲಿಗೆ ಬರೋರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಆದರೆ ಹೀಗೆ ಬಂದ ಭಕ್ತರು ದೇವರ ದರ್ಶನ ಮಾಡಿ ಬರುವಷ್ಟರಲ್ಲಿ ಸುಸ್ತಾಗಿ ಹೋಗ್ತಿದ್ರು.
रूपाय नमः श्री साई देवाय नमः। ಈ ಬಾರಿ ದೇಶಾದ್ಯಂತ ಬಿಸಿಲಿನ ಬೇಗೆ ಬಲು ಜೋರಾಗಿದೆ. ಶಿರಡಿಯಲ್ಲಿ 38ರಿಂದ 42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದೆ. ಇದರಿಂದ ಭಕ್ತರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಭಕ್ತರಿಗಾಗ್ತಿರೋ ಸಮಸ್ಯೆ ಮನಗಂಡ ಶಿರಡಿ ಸಾಯಿ ಸಂಸ್ಥಾನ ಟ್ರಸ್ಟ್ನವರು 2 ದಿನಗಳ ಹಿಂದಷ್ಟೇ ಸಾಯಿ ಮಂದಿರದ ಆವರಣದಲ್ಲಿ ಫಾಗ್ ಕೂಲಿಂಗ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇದಕ್ಕೆ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಹೀಗಾಗಿ ಭಕ್ತರು ಕೂಲ್ ಆಗಿಯೇ ಸಾಯಿಬಾಬಾನ ದರ್ಶನ ಪಡೆದು ಬರಬಹುದಾಗಿದೆ. ಅಂತೂ ಶಿರಡಿ ಸಾಯಿಬಾಬಾ ಭಕ್ತರ ಸಂಕಟ ದೂರ ಮಾಡಿದ್ದಾರೆ. ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24/7, ಶಿರಡಿ. ಮಂಗಳೂರಿನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ದೇವಿಯ ದರ್ಶನ ಪಡೆದರು. ಅಲ್ಲದೆ ಬೆಂಕಿ ಜ್ವಾಲೆಯ ದೀವಟಿಕೆಗಳನ್ನು ಪರಸ್ಪರ ಎಸೆದುಕೊಳ್ಳುವ ಮೂಲಕ ದೇವಿಗೆ ಹರಕೆ ಸಲ್ಲಿಸಿದ್ರು. ಹೀಗೆ ಮಾಡೋದ್ರಿಂದ ದೇವಿ ಶಾಂತಳಾಗ್ತಾಳೆ, ಎಲ್ಲರನ್ನ ರಕ್ಷಿಸ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಸಂಪ್ರದಾಯದಂತೆ ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮಸ್ಥರು ಈ ಆಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಬೆಂಕಿ ಆಟದಲ್ಲಿ ಯಾರಿಗೂ ಗಾಯಗಳಾಗದಿರೋದು ವಿಶೇಷ. ಇದಕ್ಕೆ ದೇವಿಯ ಮಹಿಮೆಯೇ ಕಾರಣ ಅನ್ನೋ ನಂಬಿಕೆ ಇದೆ ಭಕ್ತರಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆಗೆ ನಾನಾ ಕಸರತ್ತು, ಯಾವ ಬಣಕ್ಕೆ ಸಿಗುತ್ತೋ ಹೆಚ್ಚಿನ ಒತ್ತು, ಆಗಲೇ ಶುರುವಾಗಿದೆ ಸಚಿವ ಸ್ಥಾನಕ್ಕೆ ಮಸಲತ್ತು. ಮಾಜಿ ಸಿಎಂಗಳ ಡಿನೋಟಿಫಿಕೇಶನ್ ಫಜೀತಿ, ಕೋರ್ಟ್ಗೆ ಆಗಬೇಕಂತೆ ಖುದ್ದು ಹಾಜರಾತಿ, ಮಾಜಿ ಸಚಿವ ಚೆನ್ನಿಗಪ್ಪಗೆ ಎದುರಾಗಿದೆ ಬಂಧನದ ಭೀತಿ. ವಿದ್ಯಾರ್ಥಿನಿಯನ್ನೇ ಮದುವೆಯಾದ ಉಪನ್ಯಾಸಕನಿಂದ ಚೆಲ್ಲಾಟ, ಮೊದಲ ಪತ್ನಿಯಿಂದ ರಾತ್ರೋರಾತ್ರಿ ರಂಪಾಟ, ತಾಯಿ ಜೊತೆ ಸೇರಿದ ಪುತ್ರನಿಂದ ಸಖತ್ ಪಾಠ. ಉಪೇಂದ್ರ ಚಿತ್ರಗಳ ರಿಲೀಸ್ ರಗಳೆ, ನಿರ್ಮಾಪಕ ಮಂಜು ಮೊಳಗಿಸಿದರು ಹೋರಾಟದ ಕಹಳೆ, ಯಾರಿಗೆ ಸಿಗುತ್ತೋ ಬಿಡುಗಡೆಯ ಹಸಿರು ನಿಶಾನೆ. ಶಿರಡಿಯಲ್ಲಿ ಇನ್ನಿಲ್ಲ ಬಿಸಿಲಿನ ಕಾಟ, ಫಾಗ್ ಕೂಲಿಂಗ್ ತಪ್ಪಿಸಿದೆ ಬೇಗೆಯ ಸಂಕಟ, 2 ಕೋಟಿ ವೆಚ್ಚದಿಂದ ದೂರವಾಗಿದೆ ಭಕ್ತರ ಪರದಾಟ. ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.